ರಾಜ್ ಅವರೇ, ಇಡೀ ಸಿನಿಮಾದ ಕಣ್ಣೇ ನೀವು ಆಯಿತಾ, ಅದ್ಭುತವಾಗಿ ಕಾಣ್ತದೆ. ನಾನು ಈಗಷ್ಟೇ ಇವತ್ತು ಟೀಸರ್ ನೋಡಿದೆ, ತುಂಬ ಇಷ್ಟ ಆಯಿತು. ಬಿಫೋರ್ ಮೇಡಮ್ ಕಂಪೋಸ್ ಮಾಡಿದ ಆ ಸಾಂಗು ತುಂಬ ಚೆನ್ನಾಗಿ ಬಂದಿದೆ. ಯಾವ ಕ್ಯಾಮ್ರಾ ಯೂಸ್ ಮಾಡಿದ್ರಿ, ಎಷ್ಟು ಕ್ಯಾಮ್ರಾ ಕೊಟ್ಟಿದ್ರು ಸರ್? ನಾವು ಈ ಸಿನಿಮಾನ 3 ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ವಿ. ಪ್ಲಸ್ ಅದಾದಮೇಲೆ ರ್ಯಾಪ್ಟರ್ ಯೂಸ್ ಮಾಡಿದ್ವಿ ಸ್ಪೀಡ್ ಶಾಟ್ಸ್, ಮತ್ತು ನೈಟ್ ಎಪಿಸೋಡ್ ಅವೆಲ್ಲ ಜೆಮಿನಿ ಯೂಸ್ ಮಾಡಿದ್ವಿ. 3 ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ವಿ. ಸೊ ಅದೇ ಈ ಸಿನಿಮಾ ಫಸ್ಟು ಚೇತನ್ ನಾನು ತುಂಬ ಹಳೆ ಫ್ರೆಂಡ್ಸ್ಗಳೇ. ನಾನು ತುಂಬ ಡಿಸ್ಕಷನ್ ಮಾತಾಡ್ತೀವಿ ಕಥೆಗಳ ಬಗ್ಗೆ. ಅದು ಅವ್ನು ತುಂಬ ಕಥೆಗಳು ಜಾಸ್ತಿ ಬರ್ತಿರ್ತಾನೆ, ಬರ್ತಿದ್ದೆ ಸಿಕ್ತಾಗೆಲ್ಲ ಕಥೆ ಹೇಳ್ತಾ ಇರ್ತಾನೆ ನನಗೆ. ಸರಿ ಆಯಿತು, ಮಾಡೋಣ ಅಂತ ಹಿಂಗೆ ಮಾತಾಡ್ತಾ ಇರ್ತಿದ್ರೆ ಆ ಟೈಮಲ್ಲಿ ಈ ಸಂಭ್ರಮಿಗೆ ಒಂದು ಸ್ಕ್ರಿಪ್ಟ್ ಬಂದು ಪ್ರೊಡ್ಯೂಸರ್ಗೆ ಅಪ್ರೋಚ್ ಆಗಿ ಅದು ಹಿಂಗೆ ಇಲ್ಲ ಆಮೇಲೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಯಾವ ರೀತಿ ಹಿಂಗೆ ಫಸ್ಟು ಇದ್ದಿದ್ದು ಬಜೆಟ್ ಬೇರೆ ಇತ್ತು ಸರ್. ಸೊ ಹೋಗ್ತಾ ಸ್ವಲ್ಪ ಸ್ಕೇಲ್ ಜಾಸ್ತಿ. ಯಾವುದಾದ್ರು ಅಷ್ಟೇ ಸಿ ಅಂದರೆ ನಿಮ್ಗೆ ಗೊತ್ತಿರುತ್ತಲ್ಲ ಸರ್, ಒಬ್ಬ ಡೆಬ್ಯೂ ಡೈರೆಕ್ಟರ್ಗಳಿಗೆ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿ ಅವ್ರು ಮಾಡೋದೇ ಕಷ್ಟ, ತುಂಬ ಕಷ್ಟ ವಿಚಾರ ಇರುತ್ತೆ. ಫಸ್ಟೇ ನಾವು ಹೋಗಿ ಒಂದು ಇಷ್ಟು 1.5 CR 2 CR ಅಂತ ಹೇಳ್ಬಿಟ್ರೆ ಒಂದು ಶಾಕ್ ಆಗಿಬಿಡುತ್ತೆ. ಹೆಂಗಪ್ಪ ಏನು ಡೆಬ್ಯೂ ಡೈರೆಕ್ಷನ್ ಹೆಂಗೆ ಕೊಡೋದು ಅನ್ನೋದು ಒಂದು ಎಲ್ಲರಿಗೂ ಆ ಥಾಟ್ ಇದ್ದೇ ಇರುತ್ತೆ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂಲಿ. ಸೊ ಅದಕ್ಕೆ ನಾವೇನು ಪ್ಲಾನ್ ಮಾಡೋದು ಅಂತಂದರೆ, ಸೊ ಅಷ್ಟು ಬೇಡ, ಒಂದು 60 lakh to 70 lakh ಅನ್ನೋ ಥರ ನಾವಿಬ್ಬರು ಆಫೀಸಲ್ಲಿ ಡಿಸ್ಕಷನ್ ಮಾಡಿ ಸೊ ಅಲ್ಲಿಗೆ ಹೋಗೋಣ, ಶೂಟ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫಸ್ಟು ಅಂದ್ಬಿಟ್ಟು ಎಲ್ಲ ಕ್ಯಾಸ್ಟಿಂಗ್ ಎಲ್ಲ ಪ್ಲಾನ್ ಮಾಡಿಕೊಂಡು ಶಾರ್ಟ್ ಇವೆಲ್ಲ ಅದು ಎಲ್ಲ ರೆಡಿ, ಲೊಕೇಶನ್ಸ್ ಎಲ್ಲ ನೋಡಿ ಎಲ್ಲ ರೆಡಿ ಆದಮೇಲೆ ನಾವು ಏನು ಮಾಡಿದೋ ಡೈಲಿ ಶೂಟ್ ಮಾಡಿದ್ನೆಲ್ಲ ಪ್ರೊಡ್ಯೂಸರ್ ತೋರಿಸ್ತೀವಿ. ಫುಟೇಜನ್ನ ಆನ್ಲೈನ್ ಎಡಿಟ್ರು ಅಲ್ಲಿ ಕಟ್ ಮಾಡಿ ಡೈಲಿ ಫುಟೇಜಸ್ ನಾವು ತೋರಿಸ್ಕೊಂಡು ಹೋಗ್ಬಿಟ್ಟು ಇಂಪ್ರೆಸ್ ಆಯ್ತು. ಸೊ ಅವ್ರಿಗೆ ಅದೆಲ್ಲ ಒಂದು ಬಿಲೀವ್ ಬಂತು ಸರ್ ನಮ್ಮ ಮೇಲೆ. ಅಂದರೆ ಬಿಕಾಸ್ ಅವ್ರು ನಮ್ಗೆ ಗೊತ್ತಿಲ್ಲ, ನಮ್ಮ ಫಸ್ಟ್ ಪ್ರೊಡಕ್ಷನ್ ನಮಗೆ ಮಾಡ್ತಿರೋದು, ಅವನು ಡೆಬ್ಯೂ ಬಟ್ ನಂದಿದು 3ನೇ ಸಿನಿಮಾ, ಬಟ್ ಡೈರೆಕ್ಟರ್ ಪ್ಲಾನ್ ಅವ್ನು ಡೆಬ್ಯೂ ಸಿನಿಮಾ. ಸೊ ಅದಕ್ಕೆ ನಾವೇನು ಪ್ಲಾನ್ ಮಾಡ್ಕೊಂಡಿದ್ದೋ ಶೂಟ್ ಮಾಡಿ ತೋರಿಸೋಣ ಅಂತ ಅವ್ರಿಗೊಂದು ಬಿಲೀವ್ ಬಂತು. ಸರ್ ನೀವು ಬಿಲೀವ್ ಮಾಡಲ್ಲ, ನಾವು ನಮ್ಮ ಫೋಟೇಜಸ್ನ ಒಂದು 20 days ಫೋಟೇಜಸ್ ನೋಡಿದ್ದಾರೆ. ಹತ್ತತ್ರ ನಿಮಗೆ 1.5 hour ಏನೋ ಇತ್ತು, ಒಂದೇ ಸ್ಟ್ರೆಚಲ್ಲಿ ಮಾಡಿದ್ದು ನಾವು ಸಿನಿಮಾ. ನಾವೇನು ಅನ್ಕೊಂತೀವಿ ಪ್ರೊಡ್ಯೂಸರ್ಸ್ ಎಲ್ಲ ಒಂದು 5 ನಿಮಿಷ 10 ನಿಮಿಷ ನೋಡ್ತಾರೆ. ಸರ್ ಕಂಪ್ಲೀಟಾಗಿ ನೋಡಿದ್ದಾರೆ ಸರ್ ಕುತ್ಕೊಂಡು 1.5 hour ಫೋಟೇಜಸ್ ಅಂತ. ಸೊ ಎಲ್ಲ ಅವ್ರಿಗೆ ಒಂದು ಕಡೆ ಬಿಲಿ ಬಂದ ಅವತ್ತಿಂದ ಸ್ಟಿಲ್ ನಾವು ಇಲ್ಲಿ ಗಂಟ 1 ರೂಪಾಯಿ ಕಮ್ಮಿ ಮಾಡಿಲ್ಲ ಸರ್ ನಮ್ಮ ಪ್ರೊಡ್ಯೂಸರ್. ಎಷ್ಟೇ ಕೇಳಿದ್ರು ಏನೇ ಹೇಳಿದ್ರು ಈ ಪರಿ ಪ್ರಚಾರ ಮಾಡ್ತಿದ್ದಾರೆ ಅಂದಾಗಲೇ ಗೊತ್ತಾಯ್ತು. ಒಂದು ಸಿನಿಮಾ ಮಾಡೋದು ಅದನ್ನು ರೀಚ್ ಮಾಡಿಸ್ಬೇಕು. ಸೊ ಅವತ್ತಿಂದ ಇಲ್ಲಿ ಗಂಟನು ನಮ್ಗೆ ಯಾವುದು ಬ್ಯಾರಿಯರ್ ಇಲ್ಲ. ಸರ್ ಇಷ್ಟಾಗುತ್ತೆ ಈ ಕ್ಯಾಮ್ರಾ ಮಾಡಿ, ಆಯ್ತು ಮಾಡಿ, ಏನೋ ಮಾಡ್ತೀರಾ ಮಾಡಿ ಅಂತ ಅವರು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ದಿನೇಶ್ ಸರ್ ಆಗಿರಲಿ, ಅವರೊಂಥರ ನಮ್ಗೊಂಥರ ಎನರ್ಜಿ ಬೂಸ್ಟ್ ಇದ್ದಾನೆ, ಮಾಡೋ ಅನ್ನೋ ಆ ಥರದೊಂದು ಅವರು ಈ ರೀತಿ ಸಾಥ್ ಕೊಟ್ಟಿದ್ದಕ್ಕೆ ಈ ಸಿನಿಮಾ ನಾವು ಈ ಮಟ್ಟಕ್ಕೆ ಮಾಡೋಕ್ಕೆ ಸಾಧ್ಯ ಆಯಿತು. ಇವತ್ತು ಸಾಂಗು ಮೇಕಿಂಗ್ ಆಗಲಿ ಅದೆಲ್ಲ ಹೊಗಳುತ್ತಿದ್ದಾರೆ ಅಂದರೆ ಬಿಕಾಸ್ ಆಫ್ ಅವರು. ಆಮೇಲೆ ನಮ್ಮ ಟೀಮ್ನ ಪರಿಶ್ರಮ, ಏನೋ ಒಂದು ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಮಾಡಿದ್ವಿ, ಡೈರೆಕ್ಟರ್ ಕನಸು ಅವ್ನು ಏನು ಅಂದ್ಕೊಂಡಿದ್ದೋ ಅದನ್ನು ಬಂದಿದೆ ಅಂತಂದರೆ ಇದೆಲ್ಲ ಹಿಂಗಾಯ್ತು ಸರ್. ಸಾಕಿಂದಲೇ ಇದೆಲ್ಲ